ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೆ ರಾಯಲ್ ಕಿಚನ್. ಇವತ್ತು ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ. ಬನ್ನಿ ಯಾವ ತರ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಕ್ಯಾರೆಟ್, ಹಾಲು, ಯಾಲಕ್ಕಿ ಪೌಡರ್, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮತ್ತೆ ತುಪ್ಪ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬಂದು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ 4 ಸ್ಪೂನ್ ತುಪ್ಪ ಹಾಕೋಣ. ಈಗ ದ್ರಾಕ್ಷಿ ಹಾಕ್ತಿದ್ದೀನಿ, ಡ್ರೈ ಫ್ರೂಟ್ಸು. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು ನಾನೇನು ಸಪ್ರೇಟ್ ಎತ್ತಿಟ್ಕೊಳಲ್ಲ, ಇದ್ರೊಳಗೇ ಹಂಗೆ ಕ್ಯಾರೆಟ್ ಹಾಕ್ತೀನಿ. ಲೈಟ್ ಬ್ರೌನ್ ಬರಲಿ. ಈ ಬ್ರೌನಿಶ್ ಕಲರ್ ಬಂದರೆ ಸಾಕು. ಈಗ ಇದಕ್ಕೆ ಕ್ಯಾರೆಟ್ ಹಾಕೋಣ ಹಂಗೆ. ಈಗ ಕ್ಯಾರೆಟ್ ಹಾಕೋಣ. ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬೇಯಲಿ ಚೆನ್ನಾಗಿ ಮೆತ್ತಕ್ಕೆ. ಈ ರೆಸಿಪಿಗೆ ಏನು ಕೋವಾ ಗಿವ ಏನೂ ಹಾಕೋದಿಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದಿದ್ದು. ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಈಗ ಇದು ಚೆನ್ನಾಗಿ ತಿರುವಿದ್ದೀನಿ. ಈಗ ಮುಚ್ಚಿಕ್ತೀನಿ, ಚೆನ್ನಾಗಿ ಬೇಯಲಿ. ಅವಾಗ ತಿರ್ಕೋತಾ ಇರಬೇಕು, ತಳ ಸೀದೋಗುತ್ತೆ ಇಲ್ಲದಿದ್ರೆ. ಈಗ ಇದು ಸ್ವಲ್ಪ ಅರ್ಧ ಬೇಯ್ದಿದೆ. ನಾನು ಕೋವಾ ಬದಲು ಹಾಲು ಹಾಕ್ಕೋತೀನಿ. ಇದು 1/2 ಲೀಟ್ರ್ ಹಾಲು, ಬಟ್ 1/2 ಲೀಟ್ರ್ ಹಾಕ್ಕೊಳಲ್ಲ, ಇದರಲ್ಲಿ ಅರ್ಧ ಹಾಕ್ಕೋತೀನಿ. ಆಮೇಲೆ ಬೇಕಿದ್ದರೆ ಅಟ್ಕೊತೀನಿ. ಈಗ ಚೆನ್ನಾಗೆ ಮಿಕ್ಸಪ್ ಮಾಡೋಣ. ಮಿಕ್ಸಪ್ ಮಾಡಿ ಮತ್ತೆ ಮುಚ್ಚಿ ಬೇಯಕ್ಕೆ ಬಿಡೋಣ. ಈಗ ರಿಮೈನಿಂಗ್ ಹಾಲೂ ಹಾಕ್ಕೊಂಬಿಡ್ತೀನಿ. ಒಂದ್ಸರಿ ತಿರುಗ್ಕೊಳ್ಳೋಣ. ಇದ್ರ ಜೊತೆಗೆ ಸಕ್ಕರೆ ಹಾಕ್ಬಿಡೋಣ, ಯಾಕಂದರೆ ಚೆನ್ನಾಗಿ ಬೇಯಿದ್ರೆ ಸಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಲೇ. ಈಗ ಸಕ್ಕರೆ ಹಾಕ್ಬಿಡ್ತೀನಿ. ಸಕ್ಕರೆ ನಿಮ್ಮ ಸ್ವೀಟ್ನೆಸ್ಸು ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಂತ ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಇದ್ರಲ್ಲಿ ಸ್ವಲ್ಪ ಹಾಕ್ಕೋತೀನಿ, ಆಮೇಲೆ ಬೇಕಾಗಿದ್ರೆ ಇನ್ನು ಸ್ವಲ್ಪ ಹಾಕ್ಕೋತೀನಿ. ಈಗ ನಾನೆಲ್ಲ ಹಾಕ್ಕೋತಾ ಇದ್ದೀನಿ ಸಕ್ಕರೆನ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಇದು ಹಾಲು ಫುಲ್ಲು ಅಬ್ಸರ್ವ್ ಆಗಲಿ ಕ್ಯಾರೆಟ್ ಜೊತೆ. ಈಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಮುಚ್ಚೋಣ. ಆಗಾಗ
ತಿರುಕೋತಾ ಇರಿ, ಇಲ್ಲದಿದ್ರೆ ತಳ ಹಿಡಿಯುತ್ತೆ. ಹಾಲು ಚೆನ್ನಾಗೆ ಕ್ಯಾರೆಟ್ ಅಬ್ಸರ್ವ್ ಆಗಲಿ, ಫುಲ್ ಹೀರೋಗ್ಲಿ ಹಾಲು. ಈಗ ಮುಚ್ಚಿಡೋಣ. ಈಗ ಹಾಲೆಲ್ಲ ಅಬ್ಸರ್ವ್ ಮಾಡಿದೆ ಕ್ಯಾರೆಟು, ಅಂದರೆ ಹೀರ್ಕೊಂಡಿದೆ. ಇನ್ನು ಸ್ವಲ್ಪ ಹೊತ್ತು, ಇನ್ನೊಂದು 10-15 ನಿಮಿಷ ಆದರೆ ಸಾಕು. ಸಕ್ಕರೆ ಸ್ವೀಟ್ನೆಸ್ ಎಲ್ಲ ಕರೆಕ್ಟಾಗಿದೆ. ಈಗ ಒಂಚೂರು ತುಪ್ಪ ಹಾಕ್ಕೋತೀನಿ, 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ಈಗ ಇದನ್ನು ತಿರುಕೊಡೋಣ. ಇನ್ನೊಂದು ಈಗ ಮುಚ್ಚಿ ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಆದರೆ ಆಯಿತು. ಈಗ ಸ್ಲಿಮ್ಮಲ್ಲಿಟ್ಟು ಇದು ಬೇಯಿಸ್ಕೊಳ್ಳೋಣ. ಇದು ಪ್ಲೇಟ್ ತೆಗೆಯೋಣ. 10 ಮಿನಿಟ್ಸ್ ಆದಮೇಲೆ ಈಗ ಎಲ್ಲ ಫುಲ್ ಅಬ್ಸರ್ವ್ ಆಗಿದೆ ಹಾಲು ಎಲ್ಲ ಅಲ್ವಾ, ರೆಡಿ. ನಾನು ಕೋವಾ ಬದಲು ಹಾಲು ಹಾಕ್ಕೋತೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೋತೀನಿ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.